ತಾಯಿ ಕೊಲ್ಲೂರು ಮೂಕಾಂಬಿಕೆ ಕೇರಳದಲ್ಲಿ ನೆಲೆಸಬೇಕಿತ್ತು. ನಮ್ಮ ಕರ್ನಾಟಕದಲ್ಲಿ ನೆಲೆ ನಿಂತಿದ್ದು ಹೇಗೆ? ಇದರಲ್ಲಿ ಗುರುವರ್ಯ ಶ್ರೀ ಆದಿ ಶಂಕರಾಚಾರ್ಯರ ಪಾತ್ರವೇನು? ನಂತರ ಆದಿ ಶಂಕರಾಚಾರ್ಯರು ಇಂದಿನ ಕೊಡಚಾದ್ರಿಯಲ್ಲಿದ್ದ ಚಿತ್ರಮೂಲ ಎಂಬ ಗುಹೆಯಲ್ಲಿ ಮೂಕಾಂಬಿಕೆ ಅಮ್ಮನವರಿಗೆ ತಮ್ಮ ಸ್ವಗ್ರಾಮ ಅಂದ್ರೆ ಇಂದಿನ ಕೇರಳಗೆ ಬಂದು ನೆಲೆ ನಿಲ್ಲುವುದಾಗಿ ಬೇಡಿಕೆ ಇಡುತ್ತಾರೆ. ಗುರುವರ್ಯರನ್ನು ಹಿಂಬಾಲಿಸಿ ಬರುವಾಗ ಒಂದು ವೇಳೆ ಅನುಮಾನದಿಂದ ಹಿಂತಿರುಗಿ ನೋಡಿದರೆ ಮೂಕಾಂಬಿಕೆ ಅಮ್ಮನವರು ಆ ಕ್ಷಣ ಆ ಸ್ಥಳದಲ್ಲಿಯೇ ನೆಲೆ ನಿಲ್ಲುವುದಾಗಿ ಷರತ್ತು ಹಾಕ್ತಾರೆ. ಇದಕ್ಕೆ ಒಪ್ಪಿ ಅಮ್ಮನವರ ಗೆಜ್ಜೆ ಸದ್ದನ್ನು ಅನುಸರಿಸಿ ಮುನ್ಸಾಗುವಾಗ ಸೌಪರ್ಣಿಕ ನದಿಯ ಬಳಿ ದಾಟುವಾಗ ನೀರಿನಲ್ಲಿದ್ದ ಕಾರಣ ಗೆಜ್ಜೆ ಸದ್ದು ನಿಲ್ಲುತ್ತದೆ. ಶಂಕರಾಚಾರ್ಯರು ಹಿಂತಿರುಗುತ್ತಾರೆ. ಇದರಿಂದ ಅಂದಿನ ಕೋಲಾಪುರವಾಗಿದ್ದ ಇಂದಿನ ಕೊಲ್ಲೂರಿನಲ್ಲಿ ಮೂಕಾಂಬಿಕೆ ಅಮ್ಮನವರು ನೆಲೆ ನಿಲ್ಲುತ್ತಾರೆ. ಗುರುವರ್ಯ ಶಂಕರಾಚಾರ್ಯರು ತಾಯಿಯ ಪಂಚಲೋಹದ ವಿಗ್ರಹವನ್ನು ಪ್ರತಿಷ್ಠಾಪಿಸುತ್ತಾರೆ ಹಾಗೂ ದೇವಾಲಯದ ಗರ್ಭಗುಡಿಯು ಲಿಂಗಾಕಾರದಲ್ಲಿ ರಚಿತವಾಗಿದ್ದು ಶಿವ ಮತ್ತು ಶಕ್ತಿಯ ಸಂಕೇತವಾಗಿದೆ. ಕೊಲ್ಲೂರು ಮೂಕಾಂಬಿಕೆ ಅಮ್ಮನವರು ತಾಯಿ ಸರಸ್ವತಿ, ಲಕ್ಷ್ಮಿ, ಪಾರ್ವತಿಯರ ಆದಿ ಶಕ್ತಿ ಸ್ವರೂಪಿಣಿಯಾಗಿದ್ದು ಅಮ್ಮನವರ ಶಕ್ತಿ, ಅಮ್ಮನವರ ಕೀರ್ತಿ ಮತ್ತು ದೇವಾಲಯದ ಮೂಲತತ್ವ ಇಂದಿಗೂ ಅಚ್ಚಳಿಯದೆ ಉಳಿದಿದೆ.